ನಮಸ್ಕಾರ. ನಿಮ್ಮ RRR ಎಂಬ್ರಾಯ್ಡ್ರಿ ಮಷಿನ್ಗೆ 3 months ಒನ್ಸ್ ಆಯಿಲ್ ಸರ್ವಿಸಿಂಗ್ ಮಾಡೋದ್ರಿಂದ ನಿಮ್ಮ ಮಷೀನ್ನ ಶೆಲ್ಫ್ ಲೈಫ್ ಹಾಗೂ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ನೀವೇ ಸ್ವತಃ ಆಯಿಲಿಂಗ್ ಸರ್ವಿಸ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಬನ್ನಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಮ್ಗೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು, ಸ್ಕ್ರೂ ಡ್ರೈವರ್, ಇದು ಒಂದೆರಡು ಸ್ಕ್ರೂ ಡ್ರೈವರ್ ಬೇಕು. ಇದು Z ಸ್ಕ್ರೂ ಡ್ರೈವರ್ ಅಲ್ಲಿ ಸ್ಟಾರ್ ಟಿಪ್ಸ್ ಒಂದು ಮೈನಸ್ ಟಿಪ್ಸ್ ಇರೋಂಥದ್ದು. ಹಾಗೆ ಇದು ಬ್ರಷ್ ಡಸ್ಟಿಂಗ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಟ್ರಿಮ್ಮರ್, RRR ಆಯಿಲ್ ಸ್ಪ್ರೇ ಹಾಗೂ ಒಂದು ವೇಸ್ಟ್ ಫ್ಯಾಬ್ರಿಕ್. ಬನ್ನಿ ಹೇಳ್ಕೊಡ್ತೀನಿ ನೀವೇ ಹೇಗೆ ಆಯಿಲ್ ಸರ್ವಿಸಿಂಗ್ ಮಾಡ್ಕೊಳ್ಬೋದು ಅಂತ. ಎಲ್ಲ ಎಂಬ್ರಾಯ್ಡ್ರಿ ಥ್ರೆಡ್ಸನ್ನು ನೀಡಲ್ ಹೋಲ್ಸ್ನಿಂದ ರಿಮೂವ್ ಮಾಡಿ ಒಟ್ಟುಗೂಡಿಸಿ ನಾಟ್ ಹಾಕಿ ಗಂಟು ಆಗದೆ ಇರೋ ಹಾಗೆ ಸೈಡಲ್ಲಿ ಬಿಡಿ. ಸ್ಟಾರ್ ಸ್ಕ್ರೂ ಡ್ರೈವರ್ನ ತಗೊಂಡು ಮೇಲಿರುವ ಕಂಪಾರ್ಟ್ಮೆಂಟ್ನ ರಿಮೂವ್ ಮಾಡಿ. ನೆನಪಿಡಿ, ಸ್ಕ್ರೂ ಡ್ರೈವರ್ನ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದರೆ ಸ್ಕ್ರೂ ಅನ್ಲಾಕ್ ಆಗುತ್ತೆ ಹಾಗೂ ಕ್ಲಾಕ್ ವೈಸ್ ರೊಟೇಟ್ ಮಾಡಿದರೆ ಸ್ಕ್ರೂ ಟೈಟ್ ಆಗುತ್ತೆ. ಅದೇ ರೀತಿ ಕೆಳಗಿರುವ ನೇಮ್ ಪ್ಲೇಟನ್ನು ರಿಮೂವ್ ಮಾಡಿ. ಜಾಗ್ರತೆ, ಸ್ಕ್ರೂಗಳನ್ನು ಒಂದೇ ಕಡೆ ಜೋಪಾನವಾಗಿ ಕಳೆದು ಹೋಗದಂತೆ ತೆಗೆದಿಡಿ. ಈಗ ಫುಟ್ ಟೆನ್ಷನ್ ಪ್ಲೇಟ್ನ ಫಸ್ಟ್ ನೀಡಲ್ಗೆ ಅಲೈನ್ ಮಾಡಿದರೆ ಅನ್ಸ್ಕ್ರೂ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು Z ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಫುಟ್ ಟೆನ್ಷನ್ ಪ್ಲೇಟ್ನ ರಿಮೂವ್ ಮಾಡಬಹುದು. ಇದೇ ರೀತಿ ಇನ್ನೊಂದು ಕಾರ್ನರ್ನಲ್ಲಿ ಇರುವ ಸ್ಕ್ರೂವನ್ನು ರಿಮೂವ್ ಮಾಡಲು 12th ನೀಡಲ್ಗೆ ಹೆಡ್ ಅನ್ನು ಅಲೈನ್ ಮಾಡಿ ಅನ್ಸ್ಕ್ರೂ ಮಾಡಿ. ನೋಡಿ ಎಷ್ಟು ಡಸ್ಟ್ ಪಾರ್ಟಿಕಲ್ ಸಿಕ್ಕಾಕೊಂಡಿದೆ. ಇದನ್ನು ಸಾಫ್ಟ್ ಬ್ರಷ್ ಸಹಾಯದಿಂದ ಮಾತ್ರ ಕ್ಲೀನ್ ಮಾಡಿ. ಹಾಗೆ ಕೆಳಗಿರುವ ಬಾಬಿನ್ ಕೇಸನ್ನು ಜಾಗರೂಕತೆಯಿಂದ ತೆಗೆದು ಕ್ಲೀನ್ ಮಾಡಿ. ಸ್ಪ್ರಿಂಗ್ ನೀಡಲ್ ಸೆಕ್ಷನ್ನ ಜೋಪಾನವಾಗಿ ಸಾಫ್ಟ್ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡಿ. ಹಾಗೂ ನಮ್ಮ RRR ಆಯಿಲ್ ಸ್ಪ್ರೇಯನ್ನು ಸಿಂಪಡಿಸಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಆಯಿಲ್ ಸ್ಪ್ರೇಯನ್ನು ಮಾಡಿ. ಎಚ್ಚರಿಕೆ, ಆಯಿಲ್ ಸ್ಪ್ರೇ ಮಾಡುವಾಗ ಮಾಸ್ಕ್ ಅನ್ನು ಧರಿಸಿಕೊಳ್ಳಿ. ಮಷೀನ್ ಹೆಡ್ನಲ್ಲಿ ಎಕ್ಸ್ಟ್ರೀಮ್ ಎಂಡ್ ನೀಡಲ್ಸ್ ಆಗಿರುವ ಫಸ್ಟ್ ಆ್ಯಂಡ್ 12th ನೀಡಲ್ಸ್ಗೆ ಅಲೈನ್ ಮಾಡಿ ಕಾರ್ನರ್ಸ್ ಹೋಲ್ ಸ್ಪಾಟ್ಸ್ಗಳಿಗೂ ಆಯಿಲ್ ಸ್ಪ್ರೇ ಮಾಡಿ. ಸೇಫ್ಟಿ ಆಯಿಲ್ ಪಾಕೆಟ್ನಲ್ಲಿ ಆಯಿಲ್ ಲೆವೆಲ್ ಖಾಲಿ ಆಗಿದ್ದಲ್ಲಿ ಸೀವಿಂಗ್ ಮಷೀನ್ ಆಯಿಲ್ ತುಂಬಿಸಿ. ವೇಸ್ಟ್ ಬಟ್ಟೆಯಲ್ಲಿ ಕೆಳಗಿರುವ ನೇಮ್ ಪ್ಲೇಟ್ ಅನ್ನು ಹಾಗೂ ಮೇಲಿರುವ ಥ್ರೆಡ್ ಕೇಸನ್ನು ಕ್ಲೀನ್ ಮಾಡಿ ಪುನಃ ಎಂದಿನಂತೆ ಜೋಡಿಸಿ. ನೆನಪಿಡಿ, ಸ್ಕ್ರೂಗಳನ್ನು ಟೈಟ್ ಮಾಡಲು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ರೊಟೇಟ್ ಮಾಡಬೇಕು. ಎಚ್ಚರಿಕೆ, ಫುಟ್ ಟೆನ್ಷನ್ ಪ್ಲೇಟ್ನ ಪುನಃ ಫಸ್ಟ್ ನೀಡಲ್ ಪೊಸಿಷನ್ಗೆ ಅಲೈನ್ ಮಾಡಲು ಫಸ್ಟ್ ನೀಡಲ್ನ ಮ್ಯಾನ್ಯುಯಲಿ ಫಿಂಗರ್ ಟಿಪ್ನಿಂದ ಎಳೆದು ನೀಡಲ್ ಪೊಸಿಷನ್ ಚೆಕ್ ಮಾಡಿಕೊಳ್ಳಿ. ಕನ್ಫರ್ಮ್ ಆದ ನಂತರ ಸ್ಕ್ರೂಗಳನ್ನು ಅದೇ ಪೊಸಿಷನ್ಗೆ ಟೈಟ್ ಮಾಡಿ. ಕೊನೆಯ ಕಾರ್ನರ್ ಸ್ಕ್ರೂ ಅನ್ನು ಟೈಟ್ ಮಾಡಲು 12th ನೀಡಲ್ ಪೊಸಿಷನ್ಗೆ ಸೆಟ್ ಮಾಡಿ ಅಲೈನ್ ಮಾಡಿದ ನಂತರ ಸ್ಕ್ರೂ ಅನ್ನು ಟೈಟ್ ಮಾಡಿ. ಕ್ಲೀನ್ ಮಾಡಿದ ಬಾಬಿನ್ ಕೇಸ್ಗೆ ಹೊಸ ಬಾಬಿನ್ ಥ್ರೆಡ್ ಅನ್ನು ಸೆಟ್ ಮಾಡಿ ಪುನಃ ಬಾಬಿನ್ ಕೇಸ್ ಅನ್ನು ಮೊದಲಿನಂತೆ ಫಿಕ್ಸ್ ಮಾಡಿ. ನೋಡಿದ್ರಲ್ಲ, ನೀವೇ ಸ್ವತಃ ಆಯಿಲ್ ಸರ್ವಿಸಿಂಗ್ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ಅಂತ. ಹಾಗೂ ನಮ್ಮ RRR ಫ್ಯಾಷನ್ ಡಿಸೈನ್ ಟೆಕ್ನಾಲಜಿ ಪೇಜ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ. ಈ ವೆರಿ ಯೂಸ್ಫುಲ್ ವಿಡಿಯೋನ ಎಲ್ಲ ಎಂಬ್ರಾಯ್ಡ್ರಿ ಮಷಿನ್ ಇಟ್ಕೊಂಡಿರೋರಲ್ಲಿ ಶೇರ್ ಮಾಡಿ.